ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ LPG ಗ್ಯಾಸ್ಗಾಗಿ ಪರದಾಟ ನಡೆಸ್ತಾ ಇದ್ದಾರೆ ಆಟೋ ಚಾಲಕರು. ಬಂಕ್ಗಳಿಗೆ ಅಲ್ದಾಡ್ತಾ ಇದ್ದಾರೆ. ಬೊಮ್ಮಸಂದ್ರದಲ್ಲಿರೋ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಗ್ಯಾಸ್ ಸಿಗದೆ ವಾಪಸ್ ಹೋಗ್ತಿದ್ದಾರೆ ಆಟೋ ಚಾಲಕರು. ಆದ್ರೆ ಬಂಕ್ಗಳಲ್ಲೇ ಆಟೋಗಳನ್ನ ನಿಲ್ಲಿಸಿ ಹೋಗ್ತಾ ಇದ್ದಾರೆ. ಸೇರಿದಂತೆ ಹೊರವಲಯಗಳಲ್ಲಿ LPG ಗ್ಯಾಸ್ಗೆ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಎಲ್ಲ ಬಂಕ್ಗಳಲ್ಲೂ ಕೂಡ LPG ಗ್ಯಾಸ್ ಇಲ್ಲ ಎನ್ನುವಂಥದ್ದು ಬೋರ್ಡ್ಗಳನ್ನು ಹಾಕಿ ನೋ ಸ್ಟಾಕ್ಗಳನ್ನು ಹಾಕಿರುವಂಥದ್ದು. ನಾವೀಗ ಇರುವಂಥದ್ದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ನಾವಿದ್ದೇವೆ. ಇಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾನು ದೃಶ್ಯಾವಳಿಗಳ ಮೂಲಕ ನಾನು ತೋರಿಸ್ತಾ ಹೋಗ್ತೇನೆ. ಬನ್ನಿ, ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಾವು ರಿಯಾಲಿಟಿ ಚೆಕ್ಕನ್ನು ಗ್ಯಾರಂಟಿ ನ್ಯೂಸ್ ಮಾಡ್ತದೆ. ಇದರ ಭಾಗವಾಗಿ ನಾವು ಇವತ್ತು ಆನೇಕಲ್ನ ಬೊಮ್ಮಸಂದ್ರದಲ್ಲಿ ಏನು ಇದೆ ನೋಡ್ಬೋದು. ನೀವು ಇಲ್ಲಿ ನೋ ಸ್ಟಾಕ್ ಎನ್ನುವಂಥದ್ದು ಬೋರ್ಡನ್ನು ಹಾಕಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಏನಂತಂದರೆ ನಿನ್ನೆ ಅಲ್ಪ ಪ್ರಮಾಣದ ಸ್ಟಾಕ್ ಇತ್ತು, ಆದರೆ ಅದು ಖಾಲಿ ಆಯಿತು 11 ಗಂಟೆಗೆ. ಅದಾದ ಬಳಿಕ ಇಲ್ಲಿಯವರೆಗೂ ಕೂಡ ಇಲ್ಲಿಯವರೆಗೂ ಗ್ಯಾಸ್ ಬಂದಿಲ್ಲ. ಅದರಿಂದಾಗಿ ನೋ ಸ್ಟಾಕ್ ಎನ್ನುವಂತಹದ್ದನ್ನು ಹಾಕಿದ್ದಾರೆ. ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಆಟೋ ಚಾಲಕರು ಬಂದು ವಾಪಸ್ ಹೋಗುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಕಳೆದ 2 ತಿಂಗಳಿಂದಲೂ ಕೂಡ ಏನು ಗ್ಯಾಸ್ LPG ಗ್ಯಾಸ್ ಏನಿದೆ ಅದು ರೇಟ್ ಜಾಸ್ತಿ ಆಗಿರುವಂಥದ್ದು. ಇಲ್ಲಿ ಏನಂತ ಸರ್ 89 ರೂಪಾಯಿ 52 ಪೈಸೆ ಏನು ರೇಟ್ ಜಾಸ್ತಿ ಆಗಿದೆ. ಆದರೂ ಕೂಡ ನಾವು ಹಣ ಕೊಡ್ತೀವಿ ನಮಗೆ ಗ್ಯಾಸ್ ಕೊಡಿ ಅಂತಂದ್ರೂ ಕೂಡ ಇಲ್ಲಿವರೆಗೂ ಕೂಡ ಏನು ಸಾಕಷ್ಟು ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂಥದ್ದು ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಇಲ್ಲಿ ಬಂದು ಆಟೋಗಳನ್ನು ನಿಲ್ಲಿಸಿ ಹೋಗಿದ್ದಾರೆ. ಆಟೋಗಳು ಗ್ಯಾಸ್ ಇಲ್ಲದೆ ಗ್ಯಾಸ್ ಖಾಲಿಯಾಗಿ ನೀವು ನೋಡ್ಬೋದು. ಈ ಆಟೋಗಳೆಲ್ಲವೂ ಕೂಡ ಬಂದು ನಿಲ್ಲಿಸಿ ಹೋಗಿರುವಂಥದ್ದು. ಈ ರೀತಿಯಾಗಿ ಸಮಸ್ಯೆ ಎದುರಾಗಿದೆ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವರು ನಾನು ಮಾತಾಡ್ತೀನಿ. ಸರ್, ನೀವು ಗ್ಯಾಸ್ಗೆ ಬಂದಿದ್ದೀರಿ, LPG ಗ್ಯಾಸ್ಗೆ ಎಷ್ಟು ಬಂಕ್ಗಳಿಗೆ ಹೋಗಿ ಬಂದ್ರಿ? ನಿಮಗೇನಾದ್ರು ಸಿಗ್ತಾ ಏನು? ಸರ್ 4 ಬಂಕಿಗೆ ಹೋಗಿ ಬಂದಿದ್ದೀವಿ ಸರ್. ಒಂದಲ್ಲ ಎರಡಲ್ಲ 4 ಬಂಕು. ಕೂಡ್ಲುಗೇಟು, ಹೊಸ ರೋಡು, ಗಾರೆಪಾಳ್ಯ, ಇದು 4ನೇ ಬಂಕು ಸರ್. ಆ 3 ಬಂಕ್ ಮುಗಿಸಿ 4ನೇ ಬಂಕಿಗೆ ಬಂದಿರೋದು. ಇಲ್ಲೂ ಗ್ಯಾಸ್ ಖಾಲಿ ಇರೋ ಸರ್. ಥ್ರೋ ಮಾಡೋಕ್ಕೂ ಯಾರು ಸುಧಾ ಬರೋಲ್ಲ, ಯಾಕೆಂದರೆ ಅವ್ರಿಗೂ ಗ್ಯಾಸ್ ಇರೋಲ್ಲ. ಅವರು ಎಲ್ಲಿಂದ ಥ್ರೋ ಮಾಡ್ತಾರೆ? ಈಗ ನಾವು ಒಂದು 70 ದುಡಿದ್ರೇ 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋದ್ರೇ ನಮ್ಮ ಮನೆಗೆ ಊಟ ತಿನ್ನೋದು. ನಾವು ಸಂಪಾದನೆ ಮಾಡಿದ್ರೆ ಮನೇನೂ ಹೊಸ್ಕೊಂಡಿರ್ಬೇಕು, ನಾವು ಹೊಸ್ಕೊಂಡಿರ್ಬೇಕು ಸರ್. ಹಂಗಾಗಿದೆ ಬಂಕು 10 ಕಿಲೋಮೀಟರ್. ಈಗ ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆದ್ರೂ ನಾವು ಹಣ ಕೊಡ್ತೀವಿ ಅಂದ್ರೂ ಕೂಡ ಗ್ಯಾಸ್ ಸಿಗ್ತಲ್ಲ ಸರ್. ಅದೇ ಪ್ರಾಬ್ಲಮ್ ಆಗಿರೋದು. ನಾವು ಈಗ 90 ರೂಪಾಯಿ ಮಾಡಿದ್ದಾರೆ. ಕೆಲವು ಬಂಕಲ್ಲಿ 105 ರೂಪಾಯಿ ಇದೆ ಸರ್, ಕೆಲವು ಬಂಕಲ್ಲಿ 105 ಇದೆ. ಆದ್ರೂ ಸುಧಾ ನಾವು ಹಾಕ್ಸ್ಕೊಂಡು ಅದ್ರ ಮೇಲೆ ಏನೋ ಅದ್ರಲ್ಲಿ ನಮ್ಗೊಂದು 50 ರೂಪಾಯಿ ಉಳಿಲಿ ಸಾಕು ಸರ್. 50 ರೂಪಾಯಿ ಉಳಿಲಿ ಅಂತ ನಾವು ಮಾಡ್ತಾ ಇದೀವಿ, ಆದ್ರೂ ಗ್ಯಾಸ್ ಸಿಗ್ತಲ್ಲ ಸರ್. ಅದೇ ಸಮಸ್ಯೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಎದುರಾದ್ರೆ ಯಾವ ರೀತಿಯಾಗಿ ಏನು ಮಾಡಂಗಿಲ್ಲ ಸರ್. LPG ಆಟೋದವ್ರು ಯಾರ್ಯಾರು ಫ್ಯಾಮಿಲಿಗಳಿದ್ದಾರೆ ಅವರೆಲ್ಲ ಗಾಡಿಗಳನ್ನ ತಗೊಂಡು ಸುಟ್ಟಾಕ್ಬಿಟ್ಟು ಊರ ಕಡೆಗೆ ಎಲ್ಲಾರ ಕಬ್ಬಿಗೆ ಕಟ್ಕೊಂಡು ಊರ ಕಡೆ ಎಲ್ಲರೂ ವ್ಯವಸಾಯ ಮಾಡ್ಕೊಂಡು ಇರ್ಬೇಕು ಸರ್. ಅಷ್ಟೇ ಆಗೋದು. ಅದೊಂದೇ ಸರ್ ಹೇಳೋಕ್ಕಾಗಲ್ಲ. ಇದು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು, ಆಕ್ರೋಶದ ನುಡಿಗಳನ್ನು ಹೇಳ್ತಾ ಇರುವಂಥದ್ದು. ನಮಗೆ ಸರ್ಕಾರ ಮತ್ತು ಯಾರು ಕೂಡ ನೆರವಿಗೆ ಬರ್ತಾ ಇಲ್ಲ. LPG ಏನು ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದಾಗಿ ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.